15 ಕೋಟಿ ಖರ್ಚು ಮಾಡಿದಂತಹ ಪ್ಲಾನ್ ವರ್ಕೌಟ್ ಆಯಿತು. ಈ ಪ್ಲಾನ್ ಇಂದ ರಿಕವರಿ ಆಗಿದ್ದು ಬರೋಬ್ಬರಿ 53 ಕೋಟಿ ರೂಪಾಯಿ. ಹಲವು ಅಪರಾಧ ಕೃತ್ಯ ಬಯಲಿಗೆ ಎಳೆಯೋದಕ್ಕೆ ನೆರವಾದಂತಹ ನೂತನ ಪ್ಲಾನ್ ಇದು. ಬಾಗಲಕೋಟೆ ಸಿಸಿ ಕ್ಯಾಮೆರಾ ಪ್ರಾಜೆಕ್ಟ್ ನಿಂದ ಅನುಕೂಲವಾಗಿದೆ. ಬಾಗಲಕೋಟೆ ನಗರದಾದ್ಯಂತ 320 ಕ್ಯಾಮೆರಾಗಳ ಅಳವಡಿಕೆಯಾಗಿದೆ. ಅಭಿವೃದ್ಧಿ ಪ್ರಾಧಿಕಾರ, ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ವಾಹನಗಳ ಸ್ಪಷ್ಟ ಚಿತ್ರಣ ನೀಡುವ ಬುಲೆಟ್ ಕ್ಯಾಮೆರಾಗಳ ಅಳವಡಿಕೆ ಮಾಡಲಾಗಿದೆ. ವಿಜಯಪುರ ಬ್ಯಾಂಕ್ ರಾಬರಿಯ ಸಾಕ್ಷ್ಯ ಕೊಟ್ಟಿದ್ದು ಇದೇ ಬುಲೆಟ್ ಕ್ಯಾಮೆರಾ. ಸೊ ಹಾಗಾಗಿ ಇದೀಗ ಅತಿ ಹೆಚ್ಚು ಕ್ಯಾಮೆರಾಗಳನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. 15 ಕೋಟಿ ಏನೋ ಖರ್ಚು ಮಾಡಿದ್ದಾಯಿತು. ಆ ಒಂದು ಪ್ಲಾನ್ ವರ್ಕೌಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು. ಈಗ ಆ ಪ್ಲಾನ್ ವರ್ಕೌಟ್ ಆಗಿದೆ. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಯಾವುದೇ ಒಂದು ಅಪಘಾತ ಆದಂತಹ ಪ್ರಕರಣಗಳು ಮತ್ತೆ ಹಿಟ್ ಅಂಡ್ ರನ್ ಕೇಸ್ಗಳು ಮತ್ತೆ ಕಳ್ಳತನ ಆಗೋದು, ರಾಬ್ರಿಗಳಾಗೋದು, ಈ ರೀತಿಯಾಗಿ ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗ್ತಾ ಇತ್ತು ಬಾಗಲಕೋಟೆಯಲ್ಲಿ. ಬಟ್ ಆದರೆ ಪ್ರಕರಣಗಳೇನೋ ದಾಖಲಾಗ್ತಾ ಇದೆ, ಅದನ್ನು ಕಂಡು ಹಿಡಿಯೋದೇ ಪೊಲೀಸ್ ಇಲಾಖೆಗೆ ದೊಡ್ಡ ಟಾಸ್ಕ್ ಆಗಿತ್ತು. ಯಾಕೆಂತಂದ್ರೆ ಸರಿಯಾದಂತಹ CCTV ಕ್ಯಾಮ್ರಾಗಳ ಅಳವಡಿಕೆ ಮಾಡಿರಲಿಲ್ಲ ಈ ಹಿಂದೆ. ಸೊ ಹಾಗಾಗಿ ಈ ಪ್ರಕರಣಗಳನ್ನು ಕಂಡು ಹಿಡಿಯೋದು ಬಿಗ್ ಟಾಸ್ಕ್ ಆಗಿತ್ತು. ಈಗ ಈ ಒಂದು ಹೊಸ ಕ್ಯಾಮ್ರಾಗಳ ಅಳವಡಿಕೆಯಿಂದಾಗಿ ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ಸಿಸಿ ಕ್ಯಾಮ್ರಾ ಏನು ಅಳವಡಿಕೆ ಮಾಡಿದ್ರಲ್ಲ, ಇದರಿಂದಾಗಿ ಸಾಕಷ್ಟು ಪ್ರಯೋಜನಗಳು ಕೂಡ ಆಗ್ತಾ ಇದೆ. ಹೆಲ್ಮೆಟ್ ಹಾಕ್ಬೇಕಲ್ರಿ, ಎಲೆಕ್ಟ್ರಿಕ್ ವೆಹಿಕಲ್ ಹೆಲ್ಮೆಟ್ ಹಾಕ್ಬೇಕಲ್ಲ. ಹೆಲ್ಮೆಟ್ ಹಾಕ್ಬೇಕಲ್ರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಅಶೋಕ್ ಫೋನು ಸಂಪರ್ಕದಲ್ಲಿದ್ದಾರೆ. ಎಸೇನು ಅಶೋಕ್, ಬುಲೆಟ್ ಕ್ಯಾಮ್ರಾಗಳ ಅಳವಡಿಕೆ ಮಾಡಲಾಗಿದೆ. ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾವೆ ಈ ಒಂದು ಬುಲೆಟ್ ಕ್ಯಾಮ್ರಾಗಳು? ಮತ್ತೆ ಒಂದಷ್ಟು ದೃಶ್ಯವನ್ನ ನಾವು ಕೂಡ ಗಮನಿಸಿದ್ವಿ. ಮೈಕ್ ಮುಖಾಂತರ ಎಚ್ಚರಿಕೆ ನೀಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಹೇಗಾಗ್ತಾ ಇದೆ ಈ ಬುಲೆಟ್ ಕ್ಯಾಮ್ರಾಗಳ ಅಳವಡಿಕೆಯಿಂದಾಗಿ ಕರ್ತವ್ಯಗಳು ಹೇಗೆ ಸಾಗ್ತಾ ಇದೆ ಅಂತ ಹೇಳಿ? ರಮ್ಯಾ, ಇದು ಬಾಗಲಕೋಟೆ ಜಿಲ್ಲೆಯಾದ್ಯಂತ ಈ ರೀತಿಯ ಒಂದು ಬುಲೆಟ್ ಕ್ಯಾಮೆರಾಗಳ ಅಳವಡಿಕೆ ಕಾರ್ಯ ಆಗಿರುವಂತದ್ದು. ಏನು ಜಿಲ್ಲಾ ವರಿಷ್ಠಾಧಿಕಾರಿಯಾದಂತ ಅಮರನಾಥ್ ರೆಡ್ಡಿ ಅವರು ಇಲ್ಲಿ ಅಧಿಕಾರ ಸ್ವೀಕಾರ ಮಾಡಿಕೊಂಡ ನಂತರ ಇಲ್ಲಿ ಈ ಮುಂಚೆ ಕೂಡ ಅಲ್ಲೇ ಸೂಕ್ಷ್ಮ ಪ್ರದೇಶಗಳಲ್ಲಿ ಮಾತ್ರ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗಿತ್ತು. ಆದ್ರೆ ಅಮರನಾಥ್ ರೆಡ್ಡಿ ಅವರು ಬಂದ ನಂತರ SP ಆಗಿ ನೇಮಕ ಆದ ನಂತರ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆ ಒಂದು ಏನು CCTV ಕ್ಯಾಮ್ರಾಗಳಿಗೆ, ಹೈ ಡೆಫಿನಿಷನ್ ಕ್ಯಾಮ್ರಾಗಳನ್ನ, ಏನು ಹೈ ಕ್ವಾಲಿಟಿ ಕ್ಯಾಮ್ರಾಗಳನ್ನ ಇಲ್ಲಿ ಅಳವಡಿಕೆ ಮಾಡಲಾಗಿರುವಂತದ್ದು. ಕೇವಲ ಸೂಕ್ಷ್ಮ ಪ್ರದೇಶದಲ್ಲಿ ಮಾತ್ರ, ಯಾಕಂದ್ರೆ ಕೋಮು ಗಲಭೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅಲ್ಲಿ ಕ್ಯಾಮ್ರಾಗಳನ್ನ ಅಳವಡಿಸಲಾಗಿತ್ತು. ಈಗ ಎಲ್ಲ ಸರ್ಕಲ್ ಕೂಡ, ಪ್ರತಿ ಸರ್ಕಲ್ಗಳಿಗೂ ಕೂಡ 2 ರಿಂದ 4 ಕ್ಯಾಮ್ರಾಗಳನ್ನ ಇಲ್ಲಿ ಅಳವಡಿಕೆ ಮಾಡಲಾಗಿರುವಂತದ್ದು. BTD ಏನಿದೆ, ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗದೊಂದಿಗೆ 15 ಕೋಟಿ ವೆಚ್ಚದಲ್ಲಿ ಜಿಲ್ಲೆಯಾದ್ಯಂತ ಎಲ್ಲ ಪ್ರಮುಖ ವೃತ್ತಗಳಲ್ಲಿ ಈ ರೀತಿಯ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ವಿಶೇಷವಾಗಿ ಬಾಗಲಕೋಟೆ ನಗರದಲ್ಲಿ ಈ ರೀತಿಯ ಕ್ಯಾಮ್ರಾಗಳಿದೆ. ಗದ್ನಿಕರ್ ಕ್ರಾಸ್ ಹಿಡ್ಕೊಂಡು UHS ತೋಟಗಾರಿಕೆ ವಿಶ್ವವಿದ್ಯಾಲಯ ಆಗಿರ್ಬೋದು, ಸಂಗಮ್ ಕ್ರಾಸ್ ಆಗಿರ್ಬೋದು, ಸರೌಂಡಿಂಗ್ ಸುಮಾರು 10 ರಿಂದ 15 ಕಿಲೋಮೀಟರ್ ವ್ಯಾಪ್ತಿ ನಗರದಾದ್ಯಂತ ಈ ಒಂದು ರೀತಿಯ ಏನು ಈ ಬುಲೆಟ್ ಕ್ಯಾಮ್ರಾಗಳು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಇವು ಸೆನ್ಸಾರ್ ಕ್ಯಾಮ್ರಾಗಳು ಅಂತ ಹೇಳ್ಬೋದು. ಯಾಕಂದ್ರೆ ಈ ಬರುವಂತಹ ವಾಹನಗಳನ್ನ ನಂಬರ್ ಪ್ಲೇಟ್ಗಳನ್ನ ಏನು ಸೆನ್ಸಾರ್ ಮೂಲಕ ತಾವೇ ಕ್ಯಾಪ್ಚರ್ ಮಾಡಿಕೊಂಡು ಒಂದು SP ಆಫೀಸ್ನಲ್ಲಿರುವಂತ ಒಂದು ಏನು ಚೇಂಬರ್ ಇದೆ, ಆ CCTVಯಲ್ಲಿ ಕ್ಯಾಪ್ಚರ್ ಮಾಡಿ ಆ ಒಂದು ಅಲ್ಲಿ ಕಳಿಸುವಂತ ಕೆಲಸವನ್ನ ಈ ಬುಲೆಟ್ ಕ್ಯಾಮ್ರಾಗಳು ಮಾಡ್ತವೆ. ಸುಮಾರು 500 ಮೀಟರ್ ವರೆಗೂ ಇದು ರೇಂಜ್ ಬುಲೆಟ್ ಕ್ಯಾಮ್ರಾದ ಇರುತ್ತೆ. ಯಾಕಂದ್ರೆ ಅಲ್ಲಿ ನಡೆಯುವಂತಹ ಸಣ್ಣ ಘಟನೆಗಳು ಕೂಡ ಅದನ್ನ ಕ್ಯಾಪ್ಚರ್ ಮಾಡುವಂತ ಕೆಪಾಸಿಟಿ ಒಂದು ಕ್ಯಾಮ್ರಾದಲ್ಲಿದೆ. ಹೀಗಾಗಿ ಈ ಬುಲೆಟ್ ಕ್ಯಾಮ್ರಾಗಳು ಪೊಲೀಸರಿಗೆ ಇದು ಹೆಚ್ಚಿನ ಏನು ಅನುಕೂಲವಾಗಿದೆ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಈ ಪ್ರಕಾರ ಏನು ಈ ಬುಲೆಟ್ ಕ್ಯಾಮ್ರಾಗಳು ಬಂದ ನಂತರ ಒಂದಷ್ಟು ಏನು ಆಕ್ಸಿಡೆಂಟ್ಗಳು, ಅಪಘಾತ ಪ್ರಕರಣ ಆಗಿರ್ಬೋದು, ಯುವಕರ ಹೆಲ್ಮೆಟ್ ಹಾಕದೇ ಇರೋದಂತಹ ಯುವಕರಿಗೆ ನೇರವಾಗಿ ದಂಡ ಹಾಕ್ತಾರೆ. ಅಲ್ಲದೆ ಅಲ್ಲಲ್ಲಿ ಮೈಕ್ಗಳನ್ನು ಕೂಡ ಏನು ಅಳವಡಿಸಿರುವಂತದ್ದು. ಮೈಕ್ ಮೂಲಕ SP ಆಫೀಸ್ನಲ್ಲಿರುವಂತಹ ಕೊಠಡಿ ಮೂಲಕವೇ ಕುಳಿತುಕೊಂಡು ಅಲ್ಲಿ ಆ ನಂಬರ್ ಪ್ಲೇಟ್ ಅನ್ನು ನೋಡಿ ಆ ನಂಬರ್ ಅನ್ನ ಉಲ್ಲೇಖಿಸಿ ಆ ವ್ಯಕ್ತಿಯನ್ನ ಯಾಕಪ್ಪ ನೀನು ಈ ಹೆಲ್ಮೆಟ್ ಹಾಕಿಲ್ಲ, ಯಾಕೆ ಹಾಕಿಲ್ಲ ಅನ್ನೋ ಒಂದು ಪ್ರಶ್ನೆಗಳನ್ನು ಕೂಡ ಅವ್ರನ್ನ ಎಚ್ಚರ ಮಾಡುವಂತ ಕೆಲಸ ಮಾಡ್ತಾರೆ. ಅಲ್ಲದೆ ಆ ಹೆಲ್ಮೆಟ್
ಹಾಕದೇ ಇರುವಂತಹ ಏನು ವಾಹನ ಸವಾರರಿಗೆ ಅವರ ಮನೆಗಳಿಗೆ ದಂಡ ಹೋಗುವಂತ ಈ ಒಂದು ಸಿಸ್ಟಮ್ ಅನ್ನ ಇಲ್ಲಿ ಅಳವಡಿಕೆ ಮಾಡಲಾಗಿರುವಂತದ್ದು ರಮ್ಯಾ. ಇದಲ್ಲದೆ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈ ವಿಜಯಪುರದ ಏನು ಮಣಗುಳಿಯಲ್ಲಿ ಏನು ಬ್ಯಾಂಕ್ ರಾಬರಿ ನಡೆದಿತ್ತು, 51 ಕೋಟಿಯಷ್ಟು ಹಣ, ಈ 15 ಕೋಟಿ ಈ ಒಂದು CCTV ಕ್ಯಾಮ್ರಾಗಳಿಗೆ ಏನು ಖರ್ಚು ಮಾಡಿದ್ರು. ಕೆಲವೇ ದಿನಗಳಲ್ಲಿ ಅಲ್ಲಿ ನಡೆದಂತ 51 ಕೋಟಿ ಏನು ಇದು ನಡೆದ ಕಳ್ಳತನ ಪ್ರಕರಣ ಇತ್ತು. ಅದು ಗದ್ದಿನಕೆರೆ ಕ್ರಾಸ್ನಲ್ಲಿ ಇರುವಂತಹ ಬುಲೆಟ್ ಕ್ಯಾಮ್ರಾಗಳಲ್ಲಿ ಆ ಒಂದು ಕದಿಮರ ಏನು ಚಲನಗಳು ಅಲ್ಲಿ ಮತ್ತೆ ವಾಹನಗಳನ್ನು ಪತ್ತೆ ಮಾಡುವಲ್ಲಿ ಆ ಒಂದು ಕ್ಯಾಮ್ರಾಗಳ ಅಳವಡಿಕೆ ಅನುಕೂಲವಾಗಿತ್ತು. ಹೀಗಾಗಿ ಈ ಒಂದು ಬಾಗಲಕೋಟೆ ನಗರದಲ್ಲಿ ಅಳವಡಿಸುವಂತಹ CCTV ಕ್ಯಾಮ್ರಾಗಳು ಪೊಲೀಸರಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇರುವಂತದ್ದು ರಮ್ಯ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.